ವಸಂತ ಋತುವಿನ ಆಗಮನವಾಗಿದೆ. ಮಡಿಕೇರಿಯ ರಾಜಸೀಟು ಉದ್ಯಾನವನದಲ್ಲಿ ವಿವಿಧ ಬಗೆಯ ಹೂಗಳು ನಳನಳಿಸುತ್ತಿವೆ. ಪ್ರತಿನಿತ್ಯ ಬರುತ್ತಿರುವ ಸಾವಿರಾರು ಪ್ರವಾಸಿಗರನ್ನ ಈ ಚೆಂದದ ಹೂಗಳು ಆಕರ್ಷಿಸುತ್ತಿವೆ. ಇದೇ ಮುಂಬರುವ ಏಪ್ರಿಲ್ 13ರಿಂದ 16ರವರೆಗೆ 3 ದಿನಗಳ ಕಾಲ ನಡೆಯಲಿರುವ ಫಲಪುಷ್ಪ ಪ್ರದರ್ಶನಕ್ಕೆ ರಾಜಸೀಟು ಸಜ್ಜುಗೊಳ್ಳುತ್ತದೆ. ಹೂಕುಂಡಗಳಲ್ಲಿ ವಿಧ ವಿಧವಾದ ಹೂಗಳು ಅರಳಿ ನಿಂತು ನಳನಳಿಸುತ್ತಿವೆ. ಆದರೆ ಫಲಪುಷ್ಪ ಪ್ರದರ್ಶನ ಪ್ರವಾಸಿಗರ ಗಮನ ಸೆಳೆಯಬೇಕೆಂದ್ರೆ ಇಲ್ಲಿನ ಕಾರಂಜಿಯೂ ಕೂಡ ಸುಸ್ಥಿತಿಯಲ್ಲಿರಬೇಕಾಗುತ್ತೆ. ಹೊರಗಿನಿಂದ ಬರುವ ಸಾವಿರಾರು ಪ್ರವಾಸಿಗರು ಸಂಗೀತ ಕಾರಂಜಿಯನ್ನ ಬಹಳಷ್ಟು ಇಷ್ಟಪಡ್ತಾರೆ. ಆದರೆ ರಾಜಸೀಟನ್ನ ಪ್ರವೇಶಿಸುವ ಪ್ರವೇಶ ದ್ವಾರದಲ್ಲಿಯೇ ಕಾರಂಜಿಯನ್ನ ಸ್ಥಗಿತಗೊಳಿಸಿರುವ ಸೂಚನಾ ಫಲಕ ಎದ್ದು ಕಾಣುತ್ತದೆ. ಫಲಪುಷ್ಪ ಪ್ರದರ್ಶನದ ವೇಳೆಗೆ ಕೆಟ್ಟು ನಿಂತಿರುವ ಸಂಗೀತ ಕಾರಂಜಿಯು ಸರಿಯಾದ್ರೆ ರಾಜಸೀಟಿನ ಸೌಂದರ್ಯ ಮತ್ತಷ್ಟು ಹೆಚ್ಚುವುದರಲ್ಲಿ ಸಂದೇಹವಿಲ್ಲ. ಆದ್ದರಿಂದ ಸಂಬಂಧಪಟ್ಟ ಇಲಾಖೆ ಶೀಘ್ರ ಇತ್ತ ಗಮನ ಹರಿಸಿದಲ್ಲಿ 3 ದಿನಗಳ ಕಾಲ ನಡೆಯಲಿರುವ ಫಲಪುಷ್ಪ ಪ್ರದರ್ಶನ ಜನರನ್ನ ಮತ್ತಷ್ಟು ಆಕರ್ಷಿಸುತ್ತದೆ ಎಂಬುದು ಸಂಗಮದ ಅಭಿಪ್ರಾಯ.